ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಆಶಾ ಪ್ರಸನ್ನ ಅಂತ. ನೋಡಿ, ಇಲ್ಲೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಶೀಘ್ರ ಬೋನ್ ಬ್ಯಾಂಕ್ 180 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ಬೋನ್ ಬ್ಯಾಂಕ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಇರಲಿಲ್ಲ ಜಾಸ್ತಿ. ಅದು MS ರಾಮಯ್ಯದಲ್ಲಿ ಇದೆ ಅಂತೆ. ಬಟ್ ಸ್ಮಾಲ್ ಬೋನ್ಸ್, ಅದು ದೊಡ್ಡ ದೊಡ್ಡ ಬೋನು ಟ್ರಾನ್ಸಾಕ್ಷನ್ ಎಲ್ಲ ಆಗ್ತಾ ಇರಲಿಲ್ಲ. ರಾಡ್ಸ್ ಆಗ್ತಾಯಿದ್ರು. ಏನಾದರೂ ಕಾಲು ಮುರಿದೋದ್ರೆ, ಏನಾದರೂ ಫ್ರ್ಯಾಕ್ಚರ್ ಆಗಿ ಮೂಳೆ ಏನಾದರೂ, ಇವಾಗ ಕ್ಯಾನ್ಸರ್ ಥರ, ಇಲ್ಲ ಶುಗರ್ ಇರೋರಿಗೆ ಒಳಗೆ ಕೊಳ್ತೋಗಿ ಕಾಲು ತೆಗಿಬೇಕು ಅನಿಸುತ್ತೆ, ಅವಾಗೆಲ್ಲ ಬೋನ್ನ ಟ್ರಾನ್ಸ್ಫರ್ಮೆಂಟ್ ಮಾಡ್ಬೋದಂತೆ. ಆ ಥರ ಜಾಸ್ತಿ ಫಾರಿನಲ್ಲಿ ಮಾಡ್ತಾರೆ. ಫಾರಿನಲ್ಲಿ ಇದೆ ಅದೆಲ್ಲ. ಆ ಥರ ರೂಲ್ಸು ಇವಾಗ ನಮ್ಮ ಇಂಡಿಯಾದಲ್ಲೂ ಮಾಡ್ತಾಯಿದ್ದಾರೆ. ಇಂದಿರಾನಗರ, ಬೆಂಗಳೂರಲ್ಲಿ ಇಂದಿರಾನಗರದಲ್ಲಿ ಸಂಜಯ್ ಗಾಂಧಿ ಆಸ್ಪತ್ರೆ ಅಂತ ಇದೆ. ಅಲ್ಲೇನೇ ಇವಾಗ ಹೊಸ್ದಾಗಿ 180 ಕೋಟಿ ವೆಚ್ಚದಲ್ಲಿ ಹೊಸ್ದಾಗಿ ನಿರ್ಮಾಣ ಮಾಡ್ತಾ ಇದ್ದಾರಂತೆ, ಅದೇ ಜಾಗದಲ್ಲೇ. ಅದಕ್ಕೆ ಅಂತಲೇ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟಲ್ಲಿ ದುಡ್ಡನ್ನು ಬಿಡುಗಡೆ ಮಾಡಿ ಆಸ್ಪತ್ರೆಯಿಂದನೇ ಮಾಡ್ತಾಯಿದ್ದಾರೆ. ಅದು ಗೌರ್ಮೆಂಟ್ದೇ. ಇವಾಗೇನು ಶುಗರು, BP, ಕ್ಯಾನ್ಸರು, ತುಂಬ ಕಾಯಿಲೆಗಳಿದೆಯಲ್ಲ, ಆ ಥರ ಎಲ್ಲ ಏನೂ ಕಾಯಿಲೆ ಇಲ್ಲದೆ ಇರೋರು ಬೋನು ಬೇಗ ತೀರ್ಕೊಂಡಿರ್ತಾರೆ. ಆ್ಯಕ್ಸಿಡೆಂಟಿಂದನೂ, ಸೂಸೈಡಿಂದನೂ ಏನೋ ಒಂದು ಮಾಡ್ಕೊಂಡಿರ್ತಾರೆ. ಅಂಥವ್ರ ಬೋನ್ಸ್ ಎಲ್ಲ ಚೆನ್ನಾಗಿದ್ದರೆ ಅದನ್ನು ತೆಗೆದು ಇವರು ಟ್ರಾನ್ಸ್ಫರ್ಮೆಂಟ್ ಮಾಡ್ತಾರೆ. ಅದನ್ನು ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಇದನ್ನೆಲ್ಲ ಫಾರಿನ್ನಿಂದ ತರಿಸ್ಕೊತಾ ಇದ್ರಂತೆ. ಅದಕ್ಕೆಲ್ಲ ತುಂಬಾ ಕಾಸ್ಟು ಆಗ್ತಾಯಿದೆ ಅಂಥೇಳಿ ಇವಾಗ ಗೌರ್ಮೆಂಟು ನಮ್ಮ ಬೆಂಗಳೂರಲ್ಲೇ ಮಾಡ್ತಾಯಿದ್ದಾರೆ. ಇವಾಗೇನಾದರೂ ಬೇಗ ಸತ್ತರೆ, ಯಾರಾದರೂ ಬೇಗ ಸತ್ತಿರೋರ್ದು ಕಣ್ಣು, ಹಾರ್ಟು, ಕಿಡ್ನಿ ಇದೆಲ್ಲ ದಾನ ಮಾಡ್ತಾರಲ್ವ, ಆ ಥರನೇ ಈ ಬೋನ್ನೂ ದಾನ ಮಾಡ್ಬೋದಂತೆ. ಎಷ್ಟೋ ಜನಕ್ಕೆ ಮೂಳೆ ಆ್ಯಕ್ಸಿಡೆಂಟ್ ಆಗಿ ನುಚ್ಚಾಗಿರುತ್ತೆ, ಕಾಲೇ ತೆಗಿಬೇಕಾದಂಥ ಪರಿಸ್ಥಿತಿ ಬಂದಿರುತ್ತೆ. ಆ ಬೋನ್ಸನ್ನು ಏನೋ ಅವರು ಇದು ಮಾಡಿ ಸೆಕ್ಯೂರ್ ಮಾಡಿ ಅದಕ್ಕೆ ಅಂತಲೇ ಆಸ್ಪತ್ರೆ ಕಟ್ಟಿಸ್ತಾ ಇರೋದು. ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ತುಂಬ ಫೆಸಿಲಿಟೀಸ್ ಬೇಕಲ್ಲ, ಹಾಗಾಗಿ ಅದನ್ನು ಸ್ಟೋರ್ ಮಾಡಿ ಮೊದಲು ಇವಾಗ ರಾಡ್ ಹಾಕ್ತಾಯಿದ್ರು. ರಾಡ್ಗೆಲ್ಲ ಜಾಸ್ತಿ ಲೈಫ್ ಇಲ್ಲ. ಆ ಲೈಫ್ ಮುಗಿದ್ಮೇಲೆ ಅದನ್ನು ತೆಗಿಬೇಕು ಅಂದರೆ ತುಂಬ ನೋವಾಗುತ್ತೆ, ತುಂಬ ಕಷ್ಟನೂ. ಅದು ತುಂಬ ಟ್ರಾನ್ಸ್ಫರ್ಮೆಂಟ್ ಎಲ್ಲನೂ ತುಂಬ ಜಾಸ್ತಿ ವೆಚ್ಚದಲ್ಲಾಗುತ್ತಲ್ಲ, ಹಾಗಾಗಿ ಬೋನ್ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಬೋನ್ ಥರನೇ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅನ್ನೋದಕ್ಕೋಗಿ ಫಾರಿನರ್ಸ್ ಎಲ್ಲ ಇದು ತುಂಬ ಇದೆ ಅಂತೆ. ಫಾರಿನರ್ಸಲ್ಲಿ ಅಲ್ಲಿಂದ ಇಲ್ಲಿಗೆ ತರಿಸ್ಕೊತಾ ಇದ್ರಂತೆ. ಯಾರಾದರೂ ತುಂಬ ದುಡ್ಡು ಇರೋಂಥವ್ರು, ಬೇಕಾದಾಗಿರೋಂಥವ್ರು ತರಿಸ್ಕೊತಾ ಇದ್ರು.